ಪೂಜೆ ಕಾದಿದೆ, ಮಹಾಮಂಗಳಾರತಿ ಕಾದಿದೆ, ಮಾರಿ ಹಬ್ಬ ಕಾದಿದೆ, ಯಾರಿಗೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ತಾ ಇದೆ. ಹಾಗೆ ಸುದೀಪ್ ಅವರು 5 ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಕಿಚ್ಚ ಅವರು ಫುಲ್ ಗರಂ ಆಗಿರೋ ಲುಕ್ ಕಾಣ್ತಾ ಇದೆ ಈ ಪ್ರೋಮೋ ಅಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ನ ವೀಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ. ಸೊ ಸುದೀಪ್ ಅವರು ನೋಡ್ತಾ ಇದ್ರೆ ಅವ್ರ ಲುಕ್ಕಲ್ಲಿ ಫುಲ್ ಗರಮ್ನೆಸ್, ಸಖತ್ ಕ್ಲಾಸ್, ಮಾಸ್ ಕ್ಲಾಸ್ ತಗೊಳ್ಳೋ ಥರ ಕಾಣ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಡಿಸ್ಕಸ್ ಮಾಡೋಣ 1 by 1. ಅವರು 5 ಪಾಯಿಂಟ್ಗೆ ಫುಲ್ ಇವತ್ತು ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಕನ್ಸಲ್ಟೆಂಟ್ಗಳನ್ನ. ಸೊ ಅವ್ರು ಬಂದುಬಿಟ್ಟು 5 ವಿಷಯಗಳ ಬಗ್ಗೆ ಈ ಒಂದು ವೀಕೆಂಡಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನೀವೇ ಪ್ರೋಮೋದಲ್ಲಿ ನೋಡಿರೋ ರೀತಿ, ಸೊ ವೇಗದ ಮಿತಿಮೀರಿ ನಿರ್ಧಾರಗಳನ್ನು ತೆಗೆದುಕೊಂಡವ್ರು ಯಾರು ಅನ್ನೋ ವಿಷಯದ ಬಗ್ಗೆ ಚರ್ಚೆ ಆಗಲಿದೆ. ಅರ್ಥ ಆಯ್ತಾ? ಹಾಗೆ ಸೊ ಗೆಲುವಿನತ್ತ ಗುರಿ ಕಡೆಗೆ ಸಾಗ್ತಿರೋರ್ನ ಅವ್ರ ದಿಕ್ಕು ತಪ್ಪಿಸಿದವ್ರು ಯಾರು ಅನ್ನೋ ಒಂದು ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಸೊ ಇನ್ನು ಫಿನಾಲೆಗೆ 3 ವಾರ ಇದೆ. ಓಕೆ, 3 ವಾರನೂ ಇಲ್ಲ, ಇನ್ನು 2 ವಾರ ಇದೆ. ಸೊ ಇಂತಹ ಟೈಮಲ್ಲಿ ಕನ್ಸಲ್ಟೆಂಟ್ಗಳು ಸ್ಪರ್ಧಿಗಳ ಒಂದು ದಿಕ್ಕನ್ನು ಯಾರು ಬದಲಾಯಿಸ್ತಾ ಇದ್ದಾರೆ, ಯಾರು ಚೇಂಜ್ ಮಾಡ್ತಾ ಇದ್ದಾರೆ, ಅವ್ರನ್ನ ದಿಕ್ಕು ತಪ್ಪೋ ಥರ ಯಾರು ಮಾಡ್ತಾ ಇದ್ದಾರೆ, ಸೊ ಯಾವ ಡಿಸಿಷನ್ನಿಂದ ಅವ್ರು ದಿಕ್ಕು ತಪ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅದೇ ಸ್ಪರ್ಧಿಗಳಿಗೆ ಕೇಳಿ ಉತ್ತರನ ಪಡ್ಕೊಳ್ಳೋ ಒಂದು ಸಾಧ್ಯತೆ ಇದೆ ಕಿಚ್ಚ ಅವ್ರ ಕಡೆಯಿಂದ. ಓಕೆನಾ? ಸೊ ಇನ್ನೆರಡನೇ ವಿಷಯ ನಾನು ಹೇಳ್ದಂಗೆ, ವೇಗದ ಮಿತಿ ಮೀರಿ ಯಾರು ತಪ್ಪಾಗಿ ನಿರ್ಧಾರ ತೊಗೊಂಡ್ರು, ಎಲ್ಲಿ ಸರಿ ನಿರ್ಧಾರ ತೊಗೋಬೇಕೋ ಅಲ್ಲಿ ಫೇವರಿಸಮ್ ಯಾರು ಮಾಡಿದ್ದು ಅನ್ನೋದ್ರ ಬಗ್ಗೆನೂ ಡಿಸ್ಕಷನ್ ನಡೆಯುತ್ತೆ. ಓಕೆನಾ? ಸೊ ಮೂರನೇದಾಗಿ ಈ ಪ್ರೋಮೋದಲ್ಲಿ ತೋರಿಸಿರೋ ಥರ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಗೂಟದ ಮೇಲೆ ನಿಂತ್ಕೊಳ್ಳೋ ಥರ ಟಾಸ್ಕಲ್ಲಿ ಭವ್ಯ ಅವರಿಗೆ ಸಖತ್ ಫೇವರ್ ಮಾಡ್ತಾರೆ. ಆ ಟಾಸ್ಕಲ್ಲಿ ಅಲ್ಲೆಲ್ಲೂ ಒಂದು ನ್ಯಾಯ ನೀತಿ ನಿಯತ್ತು ಅನ್ನೋದು ಕಾಣಿಸ್ತಿಲ್ಲ ರಜತ್ ಅವ್ರ ಕಡೆಯಿಂದ. ಅದು ಕ್ಲಿಯರಾಗಿ ಕಾಣ್ತಾ ಇತ್ತು ಕ್ಯಾಮ್ರಾಗೆ, ಹಾಗೆ ನೋಡೋ ನಮ್ಮಂಥ ನಾರ್ಮಲ್ ಆಡಿಯನ್ಸ್ಗೂ ಕಾಣಿಸ್ತಾ ಇತ್ತು ಅಲ್ಲಿ ಫೇವರಿಸಮ್ ನಡೀತಾ ಇದೆ, ಅಲ್ಲಿ ಒಂದು ಪಾರ್ಶಿಯಾಲಿಟಿ ನಡೀತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಕ್ಲಿಯರಾಗಿ ಗೂಟದ ಮೇಲೆ ಆ ವೆಯ್ಟ್ಸು ಭವ್ಯ ಅವ್ರು ಇಟ್ಕೊಂಡಿದ್ದು ಕ್ಲಿಯರಾಗಿ ಕಾಣಿಸ್ತಾ ಇತ್ತು ನಮಗೆ. ಅರ್ಥ ಆಯ್ತಾ? ಅದು ಸಪೋರ್ಟ್ ತೊಗೊಂಡೇ ನಿಂತಿದೆ ಅಂತ ಹೇಳಿಬಿಟ್ಟು ಅದನ್ನು ಪ್ರಶ್ನೆ ಮಾಡಿದಾಗ ಆಪೋಸಿಟ್ ಟೀಮ್ ಅವರು ಇವ್ರು ಬಂದುಬಿಟ್ಟು ನಗ್ತಾ ಇರ್ತಾರೆ ಮುಗುಳ್ನಾಗೆ. ಸೊ ಅಂದರೆ ಅವ್ರಿಗೆ ಗೊತ್ತಿತ್ತಾ ಅದು ಸಪೋರ್ಟ್ ತೊಗೋತಾ ಇದೆ ಅಂತ ಹೇಳ್ಬಿಟ್ಟು, ಅಥವಾ ಅವ್ರಿಗೆ ಗೊತ್ತಿತ್ತಾ ರಜತ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಈ 2 ವಿಷಯಗಳ ಬಗ್ಗೆ ಕ್ಲಾರಿಟಿ ಬಂದು ಕಿಚ್ಚ ಅವರು ತೊಗೊಳ್ತಾ ಇದ್ದಾರೆ ಈ ಒಂದು ವೀಕೆಂಡ್ ಎಪಿಸೋಡಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಟಾಸ್ಕಲ್ಲಿ ಏನು ಒಂಥರ ಅನ್ಯಾಯ ಇತ್ತು ಅಂತ ಹೇಳಿದ್ರೆ, ಬಲೂನ್ ಟಾಸ್ಕಲ್ಲಿ ಸೊ ಕೈ ಟಚ್ ಆಗೋ ಹಾಗಿರಲಿಲ್ಲ. ಸೊ ಇಲ್ಲಿ ನೋಡಿದ್ರೆ ಕೈ ಟಚ್ ಆಗದಿರೋ ಥರ ಬ್ಯಾಕ್ ಸಪೋರ್ಟಿಂದ ತೊಗೊಂಡು ನೀರು ಇಟ್ಬಿಟ್ಟು ಅಲ್ಲಿ ತುಂಬಿಸ್ಬೇಕಾಗಿತ್ತು. ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿರ್ಧಾರ ಅಷ್ಟೊಂದು ಸ್ಪಷ್ಟವಾಗಿರಲಿಲ್ಲ, ನ್ಯಾಯವಾಗಿರಲಿಲ್ಲ, ಅಷ್ಟೊಂದು ಪಾರ್ಷಿಯಲ್ ಅಂತ ಅನ್ನಿಸ್ತು ನಮ್ಗಳಿಗೆ ನೋಡೋರಿಗೆ. ಸೊ ಆ ವಿಷಯದ ಬಗ್ಗೆನೂ ಕಿಚ್ಚ ಅವರು ಇಲ್ಲಿ ಬಂದು ಡಿಸ್ಕಸ್ ಮಾಡ್ತಾ ಇದ್ದಾರೆ ಈ ವೀಕೆಂಡ್ ಎಪಿಸೋಡಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಏನು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದರೆ, ಗೌತಮಿ ಹಾಗೂ ಚೈತ್ರ ಅವರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಈ ಮನುಷ್ಯ ಫುಲ್ ಎಲ್ಲ ಒಂದು ಟಾಸ್ಕ್ಗಳಲ್ಲೂ ಫೇವರಿಸಮ್ ತೋರಿಸ್ತಾ ಇದ್ದಾರೆ ಅಂತ. ಆಲ್ಮೋಸ್ಟ್ ಈ ವಾರ ನೋಡಿದ್ರೆ 100%ಅಲ್ಲಿ ಒಂದು 50% ಅಂತೂ ಸಪೋರ್ಟ್ ಇತ್ತು ರಜತ್ ಅವ್ರದ್ದು. ಯಾರ ಮೇಲೆ ಅಂತ ಹೇಳಿದ್ರೆ, ತ್ರಿವಿಕ್ರಮ್ ಟಾಸ್ಕ್ ಗೆದ್ದು ಟಿಕೆಟ್ ಫಿನಾಲೆ ಆಡಲಿಕ್ಕೆ ಇವರೇ ಕಾರಣ ರಜತ್ ಅವರು. ಯಾಕಂದರೆ ಅವ್ರ ಮೇಲೆ ಯಾವ ವೇಟ್ನೂ ಹಾಕಲಿಲ್ಲ. ಅಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಹನುಮಂತ ಅವ್ರನ್ನ ಆಚೆ ಒದ್ದೋಡಿಸ್ಬೇಕು, ಹನುಮಂತ ಅವ್ರನ್ನ ಕೆಳಗಿಳಿಸ್ಬೇಕು, ಅವ್ರನ್ನ ಟಿಕೆಟ್ ಫಿನಾಲೆಗೆ ಆಡಿಸ್ಲೇಬಾರ್ದು ಅಂತ ಕ್ಲಿಯರಾಗಿ ಕಾಣ್ತಾ ಇತ್ತು. ಬಟ್ ಅವರ ಪುಣ್ಯವಂತರು, ಅವ್ರ ಲಕ್ಕು, ಅವ್ರ ಟಾಸ್ಕ್ ಅಂತ ಬಂದಾಗ ಸೂಪರಾಗಿ ಆಡ್ತಾರೆ. ಹೌದು, ಅವರು ಅದೃಷ್ಟ. ಸೊ ಅದು ಅವ್ರ ಗುಣ, ಒಳ್ಳೆತನ. ಸೊ ಅವ್ರು ಗೆದ್ದಿದ್ದಾರೆ ಇವತ್ತು ಟಿಕೆಟ್ ಫಿನಾಲೆ ಒಂದು ಟಾಸ್ಕಲ್ಲಿ. ಸೊ ಇವ್ರ ಮೆಂಟಾಲಿಟಿ ಅಲ್ಲಿ ಎದ್ದು ಕಾಣ್ತಾ ಇತ್ತು. ತ್ರಿವಿಕ್ರಮ್ಗೆ ಇದರಲ್ಲಿ ಸಪೋರ್ಟ್ ಮಾಡಿದ್ರು, ನೆಕ್ಸ್ಟ್ ಭವ್ಯ ಅವ್ರಿಗೆ ಗೂಟದ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ರು, ಮೋಕ್ಷಿತಂಗೆ ಎಲ್ಲೂ ಸಪೋರ್ಟ್ ಮಾಡಲಿಲ್ಲ, ಹನುಮಂತಂಗೆ ಎಲ್ಲೂ ಸಪೋರ್ಟ್ ಮಾಡಲಿಲ್ಲ. ಸೊ ಇನ್ನು ಗೌತಮಿ ಮಂಜು ಇವ್ರ ವಿಷಯಕ್ಕೆ ಬಂದರೆ ಅಷ್ಟೊಂದು ನಿರ್ಧಾರಗಳನ್ನ ಸರಿಯಾಗಿ ಇವ್ರು ತೊಗೊಂಡು ಕೊಡಲಿಲ್ಲಪ್ಪ. ಒಂಥರ ಈಕ್ವಲ್ ಆಗಿ ರಿಸಲ್ಟ್ ಕೊಡೋ ಅಂಥದ್ದು ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲ ಕಡೆ ಮೋಸನೇ ಸ್ವಲ್ಪ ಕಾಣಿಸ್ತಾ ಇತ್ತು. ಓಕೆನಾ? ಸೊ ಇದಿಷ್ಟಾಗಿತ್ತು ಈ ಪ್ರೋಮೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿದ್ದಂತಹ ವಿಷಯಗಳು. ಯಾಕಂದರೆ ಆ ಪ್ರೋಮೋದಲ್ಲಿ ಏನೇನು ತೋರಿಸಿದಾರಲ್ವ, ಈ 5 ಟಾಪಿಕ್ ಬಗ್ಗೆನೇ ಮೇಯ್ನಾಗಿ ತೋರಿಸಿದ್ದಾರೆ. ಸೊ ನೋಡೋಣ, ಕಿಚನ್ ಲುಕ್ ಅಂತೂ ಸಖತ್ತಾಗಿದೆ. ಈ ವಾರ ಯಾವ ರೀತಿ ಅವ್ರು ತೊಗೊಂಡೋಗಿ ಎಪಿಸೋಡ್ನ ನಡೆಸ್ಕೊಳ್ತಾರೆ ಅಂತ ಹೇಳಿಬಿಟ್ಟು. ಸೊ ಯಾರಿಗೆ ಇವತ್ತು ಪೂಜೆ ಕಾದಿದೆ, ಮಹಾಮಂಗಳಾರತಿ ಕಾದಿದೆ, ಮಾರಿ ಹಬ್ಬ ಕಾದಿದೆ, ಯಾರಿಗೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ತಾ ಇದೆ, ಅದನ್ನೆಲ್ಲ ಕಾದು ನೋಡಬೇಕು ನಾವು. ಈ ಬರೋ ಇನ್ನೊಂದು 2-3 ಅವರ್ ಇದೆ. ಸೊ ಕಾದಿದ್ದು ನೋಡಬೇಕು. ಓಕೆನಾ? ಸೊ ಇದಿಷ್ಟಾಗಿತ್ತು ಈ ವಿಡಿಯೋದ ಒಂದು ಅಪ್ಡೇಟ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.